ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹಾಜರಿ ಕೋರಿದ್ದಂತ ನಟ ದರ್ಶನ್ ಅವರ ಅರ್ಜಿ ವಜಾಗುಬಿಟ್ಟಿದೆ. ನಟ ದರ್ಶನ್ ಪ್ರಕರಣದ A2 ಆಗಿರುವಂತಹ ರೇಣುಕಾಸ್ವಾಮಿ ಕೇಸ್ ಏನಿದೆಯಲ್ಲ, ಇತ್ತೀಚೆಗಷ್ಟೇ ಖುದ್ದು ಹಾಜರಿ ಆಗ್ತೀನಿ ಕೋರ್ಟಿಗಂತ ದರ್ಶನ್ ಅವರು ಒಂದು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಜಾ ಆಗಿದೆ. ದರ್ಶನ್ ಅರ್ಜಿಯನ್ನ 59ನೇ CCH ಕೋರ್ಟ್ ವಜಾಗೊಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿಗೆ ಸೂಚನೆ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಬರೋದು ಬೇಡ. ಇತರ ಕೈದಿಗಳಿಗೆ ಅಥವಾ ಈ ವಿಚಾರಣಾಧೀನ ಕೈದಿಗಳಿಗೆ ಬೇರೆ ಮ್ಯಾನ್ಯುವಲ್ಗಳೇನಿದೆ ಅದರ ಪ್ರಕಾರವೇ ಆಗಲಿ, ಇಲ್ಲ ಈ ಮಾಫಿ ಸಾಕ್ಷಿಯ ವಿಚಾರ ಪ್ರಸ್ತಾಪ ಆದ ನಂತರದಲ್ಲಿ ಅರ್ಜಿ ಸಲ್ಲಿಸಿದ್ರು, ಡೈರೆಕ್ಟ್ ಆಗಿ ಬಂದು ಮಾತನಾಡಬೇಕು, ಅವಕಾಶಗಳು ಕೊಡಿ ಅಂತ. ಬಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ದರ್ಶನ್ ಅವ್ರು ಏನು ಅರ್ಜಿ ಸಲ್ಲಿಸಿದ್ರಲ್ಲ, ಖುದ್ದು ಹಾಜರಾಗ್ತೀನಿ ಅಂತ, ಆ ಅರ್ಜಿಯನ್ನ 59ನೇ CCH ಕೋರ್ಟ್ ವಜಾ ಮಾಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಇನ್ನು ಮುಂದೆ ಅವರು ಮತ್ತೆ ಎಂದಿನಂತೆ ವಿಚಾರಣೆಯನ್ನ ಭಾಗಿಯಾಗ್ತಾರೆ. ವಕೀಲರ ಜೊತೆ ಕೂಡ ಮಾತನಾಡೋದಕ್ಕೆ ಖಾಸಗಿತನದ ವ್ಯವಸ್ಥೆಗೆ ಸೂಚನೆ ಕೊಡಲಾಗಿದೆ. ವಕೀಲರೊಂದಿಗೆ ಸಂಪೂರ್ಣ ಸಂವಹನಕ್ಕೆ ಅವಕಾಶಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಿಯಮ 8.3 ಅಡಿಯಲ್ಲಿ ಈ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸುವುದಕ್ಕೆ ಸೂಚನೆ ನೀಡಿರೋದು. ನೋಡಿ, ಸಾಕ್ಷ್ಯ ವಿಚಾರಣೆಯ ವೇಳೆ ಅಗತ್ಯವಿರುವಾಗ ಸಂಪರ್ಕದ ಅವಕಾಶವನ್ನ ಮಾಡಿಕೊಡ್ತಾರಂತೆ. ವಕೀಲರೊಂದಿಗೆ ಆರೋಪಿಗಳ ಸಂಪರ್ಕಕ್ಕೆ ಅವಕಾಶಗಳಿದೆ, ಇದರಲ್ಲಿ ಯಾವ ಬದಲಾವಣೆ ಇಲ್ಲ. ಸಾಕ್ಷ್ಯ ವಿಚಾರಣೆಗೆ ಮೊದಲು ಅಥವಾ ನಡುವೆ ನಂತರ ಸಂಪರ್ಕಿಸಬಹುದು. ಸಾಕ್ಷಿಗಳ ಹೇಳಿಕೆ ಸ್ಪಷ್ಟವಾಗಿ ಕೇಳುವಂತೆ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಕೋರ್ಟಿನ ತಾಂತ್ರಿಕ ವಿಭಾಗಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಟೆಕ್ನಿಕಲ್ ಇಶ್ಯೂಸ್ಗಳಾಗಬಾರ್ದು, ಎಲ್ಲವೂ ಕೂಡ ಸಸೂತ್ರವಾಗಿ ಹೋಗಬೇಕು ಅಂತ. ಸಾಕ್ಷಿಗಳ ವಿಚಾರಣೆ ವೇಳೆ ಅವ್ರಿಗೇನು ಅಗತ್ಯ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗಂತ ದರ್ಶನ್ ಅವ್ರ ಲಾಯರ್ ಜೊತೆ ಮಾತನಾಡ್ಬೋದು, ಅದಕ್ಕೂ ವ್ಯವಸ್ಥೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ಅರ್ಜಿ ಅಂತೂ ವಜಾ ಆಯಿತು, ಇದರಿಂದ ಏನು ಹಿನ್ನಡೆ ಆಗುತ್ತೆ, ಅಥವಾ ಒಂದು ವೇಳೆ ಇವತ್ತು ಅರ್ಜಿ ವಜಾ ಆಗಿಲ್ಲ ಅಂತಿದ್ರೆ ಏನು ಅಡ್ವಾಂಟೇಜ್ ಇತ್ತು ಅಂತ? ಅಖಿಲೇಶ್, ಏನಂತ ಹೇಳಿದ್ರೆ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲುವಾಸದಲ್ಲಿರುವಂತಹ ದರ್ಶನ್ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಕೋರ್ಟ್ಗೆ ನೇರವಾಗಿ ನಾನು ಹಾಜರಾಗ್ತೀನಿ, ಅಲ್ಲಿ ನನ್ನ ಸಾಕ್ಷಿ ಟ್ರಯಲ್ ಏನಾಗುತ್ತೆ ಅದನ್ನ ನಾನು ಹಾಜರಾಗಿ ಅಲ್ಲಿ ಎದುರಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕಿದ್ರು. ಅದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಏನು SPP ಅವರು ಇರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಷನ್ ಅವರು ಒಂದಿಷ್ಟು ವಾದಗಳನ್ನ ಮಾಡಿದ್ರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಅವ್ರೇನಾದ್ರು ಅಂದ್ರೆ ನಟ ಆಗಿರೋದ್ರಿಂದ ಮತ್ತೆ ಜನಪ್ರಿಯತೆಯಿಂದ ಇರೋದ್ರಿಂದ ಅವ್ರೇನಾದ್ರು ಬಂತು ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಇರ್ಬೋದು, ಮತ್ತೆ ಮುಂತಾದ ಏನು ಸೆಕ್ಯೂರಿಟಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತೊಂದರೆಗಳು ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣದಿಂದ ಅದಕ್ಕೆ ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳಿ ವಾದವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಏನು ಕೋರ್ಟ್ ಕೂಡ ಆ ಒಂದು ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಅಂದ್ರೆ ಏನಾದ್ರೂ ಇನ್ ಕೇಸ್ ಅರ್ಜಿಯನ್ನ ವಜಾಗೊಳಿಸದೆ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದೇ ಆಗಲಿ ದರ್ಶನ್ಗೆ ಒಂದಿಷ್ಟು ಉಪಯೋಗಗಳಾಗ್ತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ಫ್ಯಾಮಿಲಿಯನ್ನ ಮೀಟ್ ಮಾಡುವಂತ ಅವಕಾಶ ಸಿಗ್ತಾ ಇತ್ತು. ಈಗ ಯಾವಾಗ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರ ಪತ್ನಿ ಇರ್ಬೋದು, ಪುತ್ರ ಇರ್ಬೋದು, ಅವರನ್ನ ಮೀಟ್ ಮಾಡುವಂತ ಸಾಧ್ಯತೆಗಳು ಇರ್ತಾ ಇತ್ತು ಆ ಕೋರ್ಟ್ ನಲ್ಲಿ. ಒಂದಿಷ್ಟು ಮನೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸುವಂತದ್ದು. ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಮನೆ ಊಟವನ್ನ ಕೊಡಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಇವೆಲ್ಲವೂ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಷನ್ ಅವರು ಒಂದಿಷ್ಟು ವಾದಗಳನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಅರ್ಜಿಯನ್ನ ವಜಾಗೊಳಿಸಿರೋದು. ಆದ್ರೆ ಏನು ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಇರುತ್ತೆ, ಅದು ಅವರಿಗೆ ಸೌಲಭ್ಯ ಏನಿರುತ್ತೆ ಅದನ್ನ ಏನು ಜೈಲ್ ಅಧಿಕಾರಿಗಳು ಕೊಡಬೇಕು. ಅದಾದ ಬಳಿಕ ಅವರು ಕೇಳಿಸ್ಕೊಳ್ಳುವಂತ ಅಂದ್ರೆ ಏನು ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಸಾಕ್ಷಿಗಳು ಏನ್ ಹೇಳ್ತಾರೆ ಮತ್ತೆ ವಾದ ಏನ್ ನಡೆಯುತ್ತೆ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಕೇಳಿಸ್ಕೋಬೇಕು. ಆ ಒಂದು ವ್ಯವಸ್ಥೆಯನ್ನ ಯಾರು ಅಧಿಕಾರಿಗಳು ಮಾಡ್ಕೊಡಬೇಕು. ಅಂದ್ರೆ ವಿಡಿಯೋ ಕ್ವಾಲಿಟಿ ಇರ್ಬೋದು ಮತ್ತೆ ಆಡಿಯೋ ಕ್ವಾಲಿಟಿ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅದಕ್ಕೆ. ಮತ್ತೆ ನೆಟ್ವರ್ಕ್ ಸಮಸ್ಯೆಯಿಂದನೂ ಕೂಡ ಹೊರಗಿಡುವ ಅಂದ್ರೆ ಯಾವುದು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವೊಂದು ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಒಂದಿಷ್ಟು ಆರ್ಡರ್ ಅನ್ನ ಕೂಡ ಏನ್ ಕೋರ್ಟ್ ಈಗ ಮಾಡಿ ಆ ಒಂದು ಅರ್ಜಿಯನ್ನು ವಜಾಗೊಳಿಸಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ.